ತುಪ್ಪದ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ, ನಕಾರಾತ್ಮಕ ದೂರವಾಗುತ್ತದೆ, ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಇದು ಜ್ಞಾನದ ಬೆಳಕನ್ನು ನೀಡಿ ಅಜ್ಞಾನವನ್ನು ತೊಡೆದುಹಾಕುತ್ತದೆ. ವೈಜ್ಞಾನಿಕವಾಗಿ ಗಾಳಿಯ ಶುದ್ಧೀಕರಣ ಮತ್ತು ರೋಗಾಣುಗಳ ನಾಶಕ್ಕೆ ಸಹಾಯ ಮಾಡುತ್ತದೆ. ಪ್ರತಿದಿನ ಅಥವಾ ವಾರಕ್ಕೆ ಕನಿಷ್ಠ 2 ದಿನ ತುಪ್ಪದ ದೀಪ ಹಚ್ಚುವುದರಿಂದ ದೇವತೆಗಳ ಕೃಪೆ, ಆರೋಗ್ಯದ ಲಾಭ ಮತ್ತು ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ತುಪ್ಪದ ದೀಪ ಯಾವಾಗ ಮತ್ತು ಹೇಗೆ ಹಚ್ಚಬೇಕು? ದಿನಗಳು: ಮಂಗಳವಾರ ಮತ್ತು ಶುಕ್ರವಾರ ದೀಪ ಹಚ್ಚುವುದು ವಿಶೇಷ ಫಲ ನೀಡುತ್ತದೆ. ಪೂಜೆಯ ನಿಯಮ: ಶುದ್ಧ ಹಸುವಿನ ತುಪ್ಪ ಬಳಸುವುದು ಉತ್ತಮ. ಏಕ ಬತ್ತಿ ಬದಲು 2 ಬತ್ತಿ ಬಳಸುವುದು ಮಂಗಳಕರ. ಸೂರ್ಯೋದಯ ಮತ್ತು ಸಂಜೆ ಈ ಸಮಯಗಳಲ್ಲಿ ದೀಪ ಹಚ್ಚುವುದರಿಂದ ಒಳಿತಾಗುತ್ತದೆ. ದೇವತೆಗಳ ಪ್ರಕಾರ ಶ್ರೀಕೃಷ್ಣನ ಮುಂದೆ ಸಂತಾನಕ್ಕಾಗಿ, ಗಣಪತಿಯ ಮುಂದೆ ಸಂಕಷ್ಟ ನಿವಾರಣೆಗಾಗಿ ಇತ್ಯಾದಿ. ತುಪ್ಪದ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಧನಾತ್ಮಕ ವಾತಾವರಣ ನಿರ್ಮಾಣವಾಗಿ ಸುಖ, ನೆಮ್ಮದಿ ಮತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ. ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿಡುವುದು ಹೇಗೆ? ದೇವರಿಗೆ ಮಣ್ಣಿನ ದೀಪವನ್ನು ಹಚ್ಚಿಡುವುದು ತುಂಬಾನೇ ಶ್ರೇಷ್ಠ. ಇದರ ಬದಲಾಗಿ ನೀವು ಬೆಳ್ಳಿ ಅಥವಾ ಹಿತ್ತಾಳೆಯ ದೀಪವನ್ನು ಕೂಡ ಹಚ್ಚಿಡಬಹುದು. ದೀಪದ ವಿಚಾರಕ್ಕೆ ಬಂದರೆ, ನೀವು ಮುಕ್ಕು ಮುರಿದಿರುವ, ಬಿರುಕು ಬಿಟ್ಟಿರುವ, ತುಂಡಾಗಿರುವ ಅಥವಾ ಇನ್ನಾವುದೇ ರೀತಿಯಲ್ಲಿ ಸ್ವಚ್ಛವಾಗಿರದ ದೀಪಗಳನ್ನು ಪೂಜೆಯಲ್ಲಿ ದೇವರ ಮುಂದೆ ಹಚ್ಚಿಡಬಾರದು. ದೇವರ ದೀಪ ಯಾವಾಗಲೂ ಸ್ವಚ್ಛವಾಗಿರಬೇಕು. ದೇವರಿಗೆ ದೀಪವನ್ನು ಹಚ್ಚುವುದಕ್ಕೆ ಅದರದ್ದೇ ಆದ ಒಂದು ನಿರ್ದಿಷ್ಟವಾದ ಸಮಯವಿದೆ. ನೀವು ಆ ಸಮಯದಲ್ಲೇ ದೇವರಿಗೆ ದೀಪವನ್ನು ಹಚ್ಚಿಡಬೇಕು. ದೇವರಿಗೆ ದೀಪವನ್ನು ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ಹಚ್ಚಲಾಗುತ್ತದೆ. ತುಪ್ಪದ ದೀಪವನ್ನು ನೀವು ದೇವರಿಗೆ ಮುಂಜಾನೆ 5 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯ ಒಳಗೆ ಹಚ್ಚಬೇಕು. ಇನ್ನು ಮುಸ್ಸಂಜೆ ಸಮಯದಲ್ಲಿ 5 ಗಂಟೆಯಿಂದ ಸಂಜೆ 7 ಗಂಟೆಯ ಒಳಗೆ ದೀಪವನ್ನು ಹಚ್ಚಬೇಕು. ತುಪ್ಪ ದೀಪವನ್ನು ಯಾವಾಗಲೂ ದೇವರ ಎಡಭಾಗಕ್ಕೆ ಇಟ್ಟು ಬೆಳಗಿಸಬೇಕು ಅಥವಾ ಮುಂಭಾಗದಲ್ಲಿ ಇಡಬೇಕು. ಸಾಮಾನ್ಯವಾಗಿ ಹೆಚ್ಚಿನವರು 2 ದೀಪವನ್ನು ಬೆಳಗಿಸುತ್ತಿದ್ದರೆ ದೇವರ ಬಲಭಾಗದಲ್ಲೊಂದು, ಎಡಭಾಗದಲ್ಲೊಂದು ದೀಪವನ್ನು ಹಚ್ಚಿಡುತ್ತಾರೆ. ಈ ರೀತಿ ಮಾಡುವುದು ತಪ್ಪಾಗಿರುತ್ತದೆ. 2 ದೀಪವನ್ನು ಜೊತೆಯಾಗಿಯೇ ಇಡಬೇಕು. ತುಪ್ಪದ ದೀಪ ದೇವರಿಗಿಂತಲೂ ದೇವತೆಗಳಿಗೆ ಅತ್ಯಂತ ಪ್ರಿಯೆ. ಹಾಗಾಗಿ ದೇವತೆಗಳನ್ನು ಆರಾಧಿಸುವ ದಿನವಾದ ಮಂಗಳವಾರದಂದು ಹಾಗೂ ಶುಕ್ರವಾರದಂದು ತುಪ್ಪದ ದೀಪವನ್ನು ಹಚ್ಚಿಡಬೇಕು. ತುಪ್ಪದ ದೀಪವನ್ನು ಹಚ್ಚಿಡುವಾಗ ತುಪ್ಪವನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಬೇಕು. ತುಪ್ಪದ ದೀಪವನ್ನು ಬೆಳಗಿಸಲು ನೀವು ಶುದ್ಧವಾದ ತುಪ್ಪವನ್ನು ತೆಗೆದುಕೊಳ್ಳಬೇಕು. ಶುದ್ಧ ಹಸುವಿನ ತುಪ್ಪವನ್ನು ಬಳಸಿದರೆ ಉತ್ತಮ. ಅಥವಾ ಮನೆಯಲ್ಲಿ ಹಾಲಿನ ಕೆನೆಯಿಂದ ತಯಾರಿಸಿದ ತುಪ್ಪವನ್ನು ಕೂಡ ಬಳಸಬಹುದು. ತುಪ್ಪದ ದೀಪವನ್ನು ಬೆಳಗಿಸುವಾಗ ಒಂದೇ ಬತ್ತಿಯಿಂದ ದೀಪವನ್ನು ಬೆಳಗಿಸಬಾರದು. 2 ದೀಪವಿದ್ದರೆ ಪ್ರತಿ ದೀಪದಲ್ಲೂ 2 ಬತ್ತಿಯನ್ನು ಇಟ್ಟು ದೀಪವನ್ನು ಬೆಳಗಿಸಬೇಕು.